ಒಂದು ಸಲ ನಿಮ್ಮತ್ತೆ ಲಲಿತಾ ಬಂದು ಹೋದ್ರಮ್ಮ. ಅವ್ರ ಹತ್ರ ಎಲ್ಲ ಹೇಳಿದೆ. ಅಮ್ಮ ಏನು ಕೊಟ್ಟಮ್ಮ, ಏನಾಯ್ತು ಅಂತ ನನ್ನ ಹತ್ರ ಹೇಳಿ. ನನಗೆ ಜಾನು ಬದುಕಿದ್ದಾಳೆ ಅಂತ ಗೊತ್ತು ಲಲಿತಾ. ಲಲಿತಾ, ನಮ್ಮ ಜಾನು ತುಂಬ ಕಷ್ಟದಲ್ಲಿದ್ದಾಳೆ. ಅವಳನ್ನು ಹುಡುಕಿ ಎಲ್ಲಿದ್ದಾಳೆ ಅಂತ ಕರ್ಕೊಂಡು ಬಂದೆ ನಿನ್ನ ಜೊತೆಯಲ್ಲೇ ಇಟ್ಕೊಳಮ್ಮ. ಅದರಲ್ಲೂ ಅವಳ ಗಂಡನ ಕಣ್ಣಿಗೆ ಬಿಡಬಾರ್ದಮ್ಮ. ಅವನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಪಾಪ ಅವಳು ತೀರ್ಕೊಂಡ್ಬಿಟ್ಲಂತಲ್ಲ. ನೀನು ಅವ್ರ ಮನೇಲಿದ್ದೀಯಾ ಅಂತ ಅವಳು ಹೇಳಿದ್ದಕ್ಕೆ ಆವಾಗ ನನಗೆ ಗೊತ್ತಾಯಿತು. ಹೌದಾ, ನೀನು ಹೇಳಿದ್ದು ಒಳ್ಳೇದಾಯಿತು ಅಜ್ಜಿ. ನೋಡು, ಈಗ ಅಮ್ಮಂಗೆ ಅವ್ರ ತವ್ರ ಮನೆ ಸಿಕ್ತಾಗಾಯ್ತು, ಎಲ್ಲರೂ ಒಂದಾಗೋ ಹಾಗಾಯ್ತು. ಆದರೆ ಪಾಪ ಅತ್ತೆ ತುಂಬ ಒಳ್ಳೆಯವರು. ಅದಕ್ಕೆ ಅನ್ಸುತ್ತೆ ದೇವ್ರವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ. ದೇವರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬ ಪ್ರೀತಿ ಜಾನು, ತುಂಬ ಪ್ರೀತಿ. ಅದಕ್ಕೆ ಅಂಥವ್ರನ್ನ ಬೇಗ ಕರೆಸ್ಕೊಂಡ್ಬಿಡ್ತಾನೆ. ಅದಿರಲಿ, ನೀನು ಇನ್ನೂ ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ನೀನು ಬಂದೆ ಅಲ್ಲ, ಸರಿ ಹೋದೆ ಅಂತ ನಾಟಕ ಆಡ್ತೀನಿ. ಅಜ್ಜಿ, ಬೇಗ ನಿನ್ನಿದ್ರಿಂದ ಆಚೆ ಬರಬೇಕು. ಒಂಥರ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಪಾಪ ನೀನು. ಸರಿ, ನೀನು ಹೊರಡು. ನೀನಿಲ್ಲಿದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಸರಿ, ಕಣ್ಮುಚ್ಚು. ಅರೆ, ಬಾವ ಉಪ್ಪಿನಕಾಯಿನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಜಾನು, ಇದು ನಮ್ಮ ಹೊಸ ಬಿಸ್ನೆಸ್. ಹೊಸ ಬಿಸ್ನೆಸ್ಸಾ? ಜಾನು ಅವರೇ, ಇದನ್ನೆಲ್ಲ ಶುರು ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ದೆ ಮೇಡಮ್ ಅವರು. ಈಗಿದೆ ನಮ್ಮ ಬದುಕನ್ನ ಮುನ್ನಡೆಸ್ತಾ ಇದೆ. ಅಕ್ಕ, ನೀನು ನಿಜವಾಗ್ಲೂ ಧೈರ್ಯವಂತ ಕಣೆ. ಏನೇ ಕಷ್ಟ ಬಂದರೂ ಅದನ್ನೆಲ್ಲ ಎದುರಿಸಿ ಮುಂದೆ ಹೋಗ್ತಿದ್ಯಾ ನೋಡು. ಸಾಕು ಹೋಗ್ಲಿದ್ದು, 1 ನಿಮಿಷ ಇರು, ಬಂದೆ. ಈಗ ಇದನ್ನ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಸೂಪರ್ ಆಗಿದೆ ಕಣೆ. ಸೇಮ್ ಅಮ್ಮ ಮಾಡೋ ಉಪ್ಪಿನಕಾಯಿ ಥರನೇ ಇದೆ. ಇದನ್ನ ಅತ್ತೆನೇ ಹೇಳ್ಕೊಟ್ಟಿದ್ದು ಜಾನು ಅವರೇ. ನಾವು ಈ ಬಿಸ್ನೆಸ್ನ ಶುರು ಮಾಡ್ತೀವಿ ಅಂದಾಗ ಅವರಿಬ್ರು ಬಂದು ನಮ್ಮ ಜೊತೆಗೆ ನಿಂತ್ಕೊಂಡು ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಅತ್ತೆ ಹೇಳ್ಕೊಟ್ರು, ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತ ಮಾವ ಹೇಳ್ಕೊಟ್ರು. ಅತ್ತೆ ಮಾವ ತೋರಿಸಿದ ದಾರಿಲೇ ನಾವು ನಡೀತಾ ಇರೋದು. ಅಣ್ಣಂದ್ರಂತೂ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದ ದಾರಿಲಿ ನಡೀತಿಲ್ಲ. ನೀವಾದ್ರೂ ಹೀಗೆ ಹೇಳಿದ್ರಲ್ಲ, ಖುಷಿ ಆಯ್ತು ಬಿಡಿ. ಅಂದಹಾಗೆ ಈ ಬಿಸ್ನೆಸ್ಸಿಗೆ ಏನಂತ ಹೆಸರಿಟ್ಟಿದ್ದೀರಾ? ಲಲಿತಾ ಉಪ್ಪಿನಕಾಯಿ.